ಕೇಸ್ ಆಗಿತ್ತು. ಏನಾಗಿದೆ ಮೇಲೆ ಯಾರು ನಮ್ಮ ರಕ್ಷಣೆ ಕೊಟ್ಟಿಲ್ಲ. ನ್ಯಾಯಾಲಯ ರಕ್ಷಣೆ ಮಾಡಿದ್ರು. ಯಾರೋ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕರೆದಿದ್ದಾರೆ. ಜನಪ್ರತಿನಿಧಿಗಳು ಕ್ಷೇತ್ರದಲ್ಲಿ ಕೆಲವು ಬರ್ಬೋದು, ಭೇಟಿ ಮಾಡ್ಬೋದು. ಯಾವ್ದು ಅವ್ರು ಏನು ಬೇಕಾದ್ರೂ ಅವ್ರಿಗೆ ಸಹಕಾರ ಕೊಡೋಕ್ಕೆ, ಏನೇನು ತನಿಖೆಯಲ್ಲಿ ಉತ್ತರ ಕೇಳಿದರೋ ಎಲ್ಲ ಕೊಡಲಿಕ್ಕೆ ಅವರು ತಯಾರಿದ್ದಾರೆ. ಅದಕ್ಕೆ ಯಾಕೆ ನೀವ್ಯಾಕೆ ಅದನ್ನು ದೊಡ್ಡದಾಗಿ ಬಿಂಬಿಸ್ತಾ ಇದ್ದೀರಾ? ನೀವೇ ದೊಡ್ಡದಾಗಿ ಬಿಂಬಿಸ್ತಾ ಇದ್ದೀರಾ. ಯಾರು ಬಿಂಬಿಸ್ಬೇಕೋ ಬಿಂಬಿಸಲ್ಲ. ಆಯ್ತು, ನೆಕ್ಸ್ಟ್ ಹೇಳಿ. ಅವರು ಜಿ.ಆರ್. ಪಾಟೀಲ್ ಅವರು ಕೊಟ್ಟಂತ ಆರೋಪ ಮಾಡಿದಂತ ಕೇಸಲ್ಲಿ ಸರ್ ಅಲ್ಲಿ ಗ್ರಾಮ ಪಂಚಾಯತ್ ಅವರು ಹೇಳ್ತಾ ಇದ್ರೆ ಹೌದು ಅಧಿಕಾರಿಗಳು ನಮ್ಮ ಹತ್ರ ಹಣ ತಗೊಂಡಿದ್ದಾರೆ, 10,000 ಹಣ ತಗೊಂಡಿದ್ರು ಅಂತ ಹೇಳಿದ್ದಾರೆ. ಹೋಮ್ ನಾನು ಎಷ್ಟು ಏನು ಹೇಳಬೇಕು ಅದಕ್ಕೆ ಹೇಳಿದ್ದೀನಿ. ಮಿಕ್ಕಿದ್ದು ಸಿಎಂ ಮತ್ತು ನಮ್ಮ ಪ್ಲಾನಿಂಗ್ ಕಮಿಷನ್ ಚೇರ್ಮನ್, ಸಿಎಂ ಮತ್ತು ಹೌಸಿಂಗ್ ಮಿನಿಸ್ಟರ್ ಶಾಸಕರ ಗಮನಕ್ಕೆ ಬರದೆ ಅನುದಾನ ತೆಗೆದುಕೊಂಡು ಹೋಗ್ತಾರಂತೆ ಸರ್. ಬೇರೆ ಬೇರೆ ಶಾಸಕರು ಕೂಡ ಆರೋಪ ಮಾಡಿದ್ರು. ರಾಜು ಕಾಗೆ ಅವರು ಆರೋಪ ಮಾಡಿದ್ದಾರೆ, ಮೊನ್ನೆ ಬಿ.ಆರ್. ಪಾಟೀಲ್ ಆರೋಪ ಮಾಡಿದ್ದಾರೆ. ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನಗೆ ಮಾಹಿತಿ ಇಲ್ಲ. ನಾನು ವಿಚಾರ ಕೇಳ್ತೀನಿ. ಎಚ್ ಡಿ ಕುಮಾರಸ್ವಾಮಿ ಅವರು